ಇಮ್ಯಾಜಿನ್ ಮಾಡಿ ನೀವೊಂದು ಟ್ರೈನ್ ಸ್ಟೇಷನ್ ಅಲ್ಲಿ ಇದೀರಾ ಅಂತ, ಅದು ಕೂಡ ಒಂಟಿಯಾಗಿ, ಯಾರು ಕೂಡ ನಿಮ್ಮ ಹತ್ರ ಇಲ್ಲ. ಅಂಡ್ ಸಡನ್ ಆಗಿ ಒಂದು ಶೂಸ್ ಗಳು ಕಾಣುತ್ತೆ ತುಂಬಾ ಅಟ್ರಾಕ್ಟ್ ಆಗಿ. ಅದು ನಿಮ್ಮ ಕಣ್ಣಿಗೆ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ ಅದು ಬೇಕೇ ಬೇಕು ಅಂತ ಅನ್ಸ್ಬಿಡುತ್ತೆ. ಆದ್ರೆ ಈ ಶೂಸ್ ಗಳನ್ನ ಯಾರೆಲ್ಲ ಹಾಕ್ತಾರೆ ಇವರದ್ದು ಮರ್ಡರ್ ಆಗುತ್ತೆ. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೇನಾದ್ರೂ ಕತೆ ಇದೆಯಾ? ಯಾಕೆ ಎಲ್ರು ಸಾಯ್ತಾನೆ ಇದಾರೆ? ಈ ಮಿಸ್ಟ್ರಿ ಗೊತ್ತಾಗುತ್ತೆ ಈ ಒಂದು ಮೂವಿಯಲ್ಲೇ. ಮತ್ತೆ ಮೂವಿ ಹೆಸರು ದ ರೆಡ್ ಶೂಸ್ ಅಂತ. ಸೊ ವಿಡಿಯೋಗೊಂದು ಲೈಕ್ ಮಾಡಿ ನೋಡೋಣ ಕತೆ ಏನಂತ. ಕತೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡ್ತೀವಿ ಒಬ್ಳು ಹುಡುಗಿಯಲ್ಲಿ ಕೂತ್ಕೊಂಡಿದ್ದಾಳೆ ಅಂಡ್ ಇವಳು ವೇಟ್ ಮಾಡ್ತಿದ್ದಾಳೆ ಅವಳ ಫ್ರೆಂಡ್ ಗೋಸ್ಕರ. ಆದ್ರೆ ಅಲ್ಲಿ ಬದಿಯಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಒಂದು ಪಿಂಕ್ ಕಲರ್ ನ ಶೂಸ್ ಗಳಿವೆ. ಅವಳಿಗೆ ಏನೋ ತುಂಬಾನೇ ಅಟ್ರಾಕ್ಟಿವ್ ಆಗಿ ಆ ಶೂಸ್ ಗಳು ಕಾಣಿಸುತ್ತೆ. ಸೊ ಅದನ್ನ ಹಿಡಿಯೋದಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಸಡನ್ ಆಗಿ ಒಬ್ಳು ಹುಡುಗಿ ಬಂದು ಆ ಶೂಸ್ ಗಳನ್ನ ಹಿಡ್ಕೊಂಡು ಓಡ್ತಾ ಹೋಗ್ತಾಳೆ. ಸೊ ಹೀಗೇನೆ ನಡ್ಕೊಂಡು ಹೋಗ್ತಾ ಇರುವಾಗ ಅವಳಿಗೇನೋ ವಿಚಿತ್ರವಾಗಿ ಫೀಲ್ ಆಗ್ತಿದೆ. ಮತ್ತೆ ಸಡನ್ ಆಗಿ ಅವಳ ಎರಡು ಕಾಲುಗಳು ಕೂಡ ಕಟ್ ಆಗ್ಬಿಡುತ್ತೆ. ಹಾಗಾದ್ರೆ ಇದಾಗಿದೆ ಈ ಭಯಾನಕ ಶೂಸ್ ಗಳ ಕತೆ. ಸೊ ಅಲ್ಲಿಯೇ ಸೀನ್ ಕಟ್ ಆಗುತ್ತೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಲೇಡಿ ಅನ್ನೋ ಹೆಂಗ್ಸನ. ಇವಳಿಗೆ ಒಬ್ಳು ಮಗಳಿದ್ದಾಳೆ. ಹಾಗೆ ನಮ್ಗೆ ಗೊತ್ತಾಗುತ್ತೆ ಸಂಜನ ಗಂಡ ಹಾಗೂ ಇವಳು ಬೇರೆ ಬೇರೆ ಆಗಿದ್ದಾರೆ. ಯಾಕಂದ್ರೆ ಅವರ ರಿಲೇಶನ್ಶಿಪ್ ನಲ್ಲಿ ಸ್ವಲ್ಪ ತೊಂದರೆಗಳು ಬಂದಿದೆ. ಸೊ ಇದರ ಪ್ರಕಾರ ಇವಳು ಸಾಕ್ತಿದ್ದಾಳೆ ತನ್ನ ಮಗಳನ್ನ. ಸೊ ಒಂದು ದಿನ ಅಪಾರ್ಟ್ಮೆಂಟ್ ಗೆ ಅಂತ ಹೋಗ್ತಾರೆ. ಯಾಕಂದ್ರೆ ಬದುಕೋದಕ್ಕೆ ಸ್ವಲ್ಪ ಬೆಸ್ಟ್ ಸ್ಪಾಟ್ ಅಂದ್ರೆ ಇದೆ. ಯಾಕಂದ್ರೆ ಇವ್ರಿಗೆ ಗೊತ್ತಿರೋ ವಿಷಯದ ಪ್ರಕಾರ ಇಲ್ಲಿ ಯಾರು ಕೂಡ ಬದುಕೋದಿಲ್ಲ ಅಂತ. ಆದ್ರೆ ಈ ಅಪಾರ್ಟ್ಮೆಂಟ್ ಅನ್ನು ಬುಕ್ ಮಾಡುವಾಗ ನಮ್ಗೆ ಒಂದು ಗೊತ್ತಾಗುತ್ತೆ ಇಲ್ಲಿದ್ದಂತಹ ಒಬ್ಳು ಅಜ್ಜಿ ಹಾಗೂ ಈ ಒಬ್ಬ ವ್ಯಕ್ತಿ ಹೇಳ್ತಾನೆ ತುಂಬಾ ಜನ ಹೇಳಿರೋ ಪ್ರಕಾರ ಈ ಅಪಾರ್ಟ್ಮೆಂಟ್ ನಲ್ಲಿ ಭೂತ ಇದೆ, ಅಷ್ಟೆಲ್ಲ ಏನೇನೋ ಆಗ್ತಾ ಇರುತ್ತೆ ಅಂತ ಸುದ್ದಿ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿನೇ ಕಾಣ್ತಿದೆ ಲೈಟ್ ಗಳು ಆನ್ ಅಂಡ್ ಆಫ್ ಆಗ್ತಾನೆ ಇದೆ. ಸೊ ಇದೆಲ್ಲವನ್ನು ಗಮನಿಸಿದ್ರು ಕೂಡ ಸುಂಜಿ ಇದನ್ನ ಓಕೆ ಅಂತ ಹೇಳಿ ಈ ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಆಗ್ತಾರೆ. ಯಾಕಂದ್ರೆ ಅವಳಿಗೆ ಬೇರೆ ಚಾಯ್ಸ್ ಇರಲಿಲ್ಲ, ಬದುಕೋದಕ್ಕೆ ಹಣದ ವ್ಯವಸ್ಥೆನೇ ಇಲ್ಲ ಇಲ್ಲಿ. ಸೊ ಇದೊಂದು ಪ್ರಾಬ್ಲಮ್ ಆಗಿದೆ. ಹಣದ ಪ್ರಾಬ್ಲಮ್ ಇರೋ ಕಾರಣ ಈ ಅಪಾರ್ಟ್ಮೆಂಟ್ ಅನ್ನು ಬೈ ಮಾಡ್ಬೇಕಾಯ್ತು. ಸೊ ಡೈಲಿ ಮಗಳಿಗೆ ತುಂಬಾನೇ ಹೆಲ್ಪ್ ಮಾಡ್ತಾಳೆ. ಹಾಗೇನೆ ಮನೆ ಕೆಲಸವನ್ನೆಲ್ಲ ಮಾಡ್ತಾನೆ ಇರ್ತಾಳೆ. ಅಂಡ್ ಅವಳು ಹಾಗೇನೆ ಗಮನಿಸ್ತಾಳೆ ಅಲ್ಲಿರೋ ಎಲ್ಲ ವಸ್ತುಗಳು ತುಂಬಾನೇ ಖರಾಬ್ ಆಗಿದೆ. ಅಂದ್ರೆ ಗಾಜುಗಳು ಕ್ಲೀನ್ ಇಲ್ಲ, ಏನೇನೋ ಆಗಿದೆ ಇಲ್ಲಿ. ಸೊ ಕೆಲವೊಂದು ಮೆಷಿನ್ಸ್ ಗಳನ್ನ ವಾಪಸ್ ರಿಪೇರ್ ಮಾಡೋದಕ್ಕಂತ ಕರೆಸ್ತಾರೆ. ಅದಾದ ನಂತರ ನಾನೇ ಸ್ವಲ್ಪ ರಿಪೇರಿ ಮಾಡ್ತೀನಿ ಅಂತ ಹೇಳಿ ಟ್ಯೂಬ್ ಲೈಟ್ ಗೆ ಕೈ ಹಾಕ್ತಾಳೆ. ಆದ್ರೆ ಸಡನ್ ಆಗಿ ಬ್ಲಾಸ್ಟ್ ಆಗುತ್ತೆ. ಒಂದು ಗಾಜು ಇವಳ ಕಣ್ಣಿಗೆ ಬೀಳುತ್ತೆ. ಸೊ ಡಾಕ್ಟರ್ ನ ಬಳಿ ಬರ್ತಾಳೆ. ಅದೇ ಈ ಡಾಕ್ಟರ್ ಬೇರೆ ಯಾರು ಅಲ್ಲ, ಇವಳ ಫ್ರೆಂಡ್ ಆಗಿದ್ದಾಳೆ. ಅಂಡ್ ಇನ್ನೊಂದು ವಿಷಯ ನಮ್ಗೆ ಗೊತ್ತಾಗುತ್ತೆ ಸಂಜು ಕೂಡ ಡಾಕ್ಟರೇ ಆಗಿದ್ದಾಳೆ. ಮತ್ತೆ ಸದ್ಯದಲ್ಲಿ ಅವಳು ಕ್ಲಿನಿಕ್ ಮಾಡೋ ಪ್ಲಾನ್ ಇದೆ. ಅಂಡ್ ಈಗ ಸೀನ್ ಚೇಂಜ್ ಆಗುತ್ತೆ. ನಾವು ನೋಡ್ತೀವಿ ಈಗ ಸಂಜಿ ಮನೆಗೆ ಹೋಗೋದಕ್ಕೆ ಟ್ರೈನ್ ಸ್ಟೇಷನ್ ಅಲ್ಲಿ ನಿಂತಿರ್ತಾಳೆ. ಅಂಡ್ ಇಲ್ಲಿ ಸಡನ್ ಆಗಿ ಅವಳು ಗಮನಿಸ್ತಾಳೆ ದೂರದಲ್ಲಿ ಅದೇ ಪಿಂಕ್ ಶೂಸ್ ಕಾಣ್ತಿದೆ. ಸ್ಟಾರ್ಟಿಂಗ್ ನಲ್ಲಿ ಕೂಡ ನಾವು ಇದೇ ಶೂಸ್ ಅನ್ನ ನೋಡಿತ್ತು. ಅವಳಿಗೂ ಕೂಡ ಈ ಪಿಂಕ್ ಶೂಸ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣ್ತು. ಇದರ ಮಾಲೀಕ ಯಾರಾಗಿರ್ಬೋದು ಅಂತ. ಆದ್ರೆ ಯಾರು ಕೂಡ ಅಲ್ಲಿ ಕಾಣ್ತಾ ಇರ್ಲಿಲ್ಲ. ಸೊ ಆ ಶೂಸ್ ಗಳನ್ನ ಅವಳು ತಗೊಂಡು ಹೋಗ್ತಾಳೆ ಮನೆಗೆ. ಸೊ ಶೂಸ್ ಗಳನ್ನ ಹಾಕ್ತಾ ಇರುವಾಗ ಅವಳಿಗೆ ತುಂಬಾನೇ ವಿಚಿತ್ರ ಫೀಲಿಂಗ್ಸ್ ಆಗ್ತಿರುತ್ತೆ. ಏನೋ ಒಂಥರ ಡಿಫ್ರೆಂಟ್ ವಿಷನ್ ಕಾಣ್ತಿದೆ. ಫಾರ್ ಎಕ್ಸಾಂಪಲ್ ಅವಳಿಗೆ ಕಾಣಿಸುತ್ತೆ ಯಾರೊಬ್ಳು ಹೆಂಗ್ಸು ಡ್ಯಾನ್ಸ್ ಮಾಡ್ತಿದ್ದಾಳೆ ಈ ಶೂಸ್ ಅನ್ನ ಹಾಕೊಂಡು. ಆದ್ರೆ ಅದೇ ಬದಿಯಲ್ಲಿ ಒಬ್ಳು ಹುಡುಗಿ ಇದನ್ನ ನೋಡ್ತಾ ಇದ್ದಾಳೆ. ಮತ್ತೆ ಅವಳಿಗೆ ತುಂಬಾನೇ ಜಲಸ್ ಕೂಡ ಆಗ್ತಿದೆ. ಆದ್ರೆ ಸುಂಜಿಗೆ ಸಡನ್ ಆಗಿ ವೇಕಪ್ ಆಗುತ್ತೆ. ಇದೇನಾಗ್ತಿದೆ, ನನ್ಗೆ ಪ್ರಜ್ಞೆ ತಪ್ಪಿದೆ ಹೇಗೆ? ಅಂಡ್ ಅವಳು ತಿಳ್ಕೊಳ್ತಾಳೆ ನನಗೆ ಸುಸ್ತಾಗಿದೆ ತಾನೆ, ಅದಕ್ಕೋಸ್ಕರ ಏನೇನೋ ನಿಂತಲ್ಲೇ ಕನಸು ಕಾಣ್ತಿದ್ದೀನಿ ಅಂತ ಅನ್ಸುತ್ತೆ. ಸೊ ಅವಳೇನೆಲ್ಲ ಇಮ್ಯಾಜಿನ್ ಮಾಡಿದ್ಲು ಅದನ್ನ ಅವಳು ಅದೊಂದು ಕಲ್ಪನೆ ಅಂತ ತಿಳ್ಕೊಂಡು ಇಗ್ನೋರ್ ಮಾಡ್ತಾಳೆ. ಅಂಡ್ ಅದೇ ಹೊತ್ತಿಗೆ ಇವಳ ಮಗಳು ಕೂಡ ಇಲ್ಲಿಗೆ ಬರ್ತಾಳೆ. ಮತ್ತೆ ಹೇಳ್ತಾಳೆ ಅಮ್ಮ ಅಲ್ಲಿ ಪಿಂಕ್ ಶೂಸ್ ಕಾಣ್ತಿದ್ಯಲ್ಲ, ನಂಗೆ ಕೂಡ ಅದನ್ನ ಹಾಕ್ಬೇಕು, ತುಂಬಾನೇ ಚೆನ್ನಾಗಿದೆ ಅಂತ. ಆದ್ರೆ ಸಂಜೆ ಹೇಳ್ತಾಳೆ ಅದೆಲ್ಲ ನಿಂಗೆ ಕೊಡೋದಕ್ಕೆ ಆಗೋದಿಲ್ಲ ಅಂತ. ಏನೋ ವಿಚಿತ್ರವಾಗಿ ಆಡ್ತಿದ್ದಾಳೆ ಇವಳು. ಸೊ ಈಗ ನಾವು ನೋಡ್ತೀವಿ ನೆಕ್ಸ್ಟ್ ಡೇ. ಈಗ ಸುಂಜಿ ಬಂದಿರ್ತಾಳೆ. ಅವಳು ಕ್ಲಿನಿಕ್ ಮಾಡೋ ಪ್ಲಾನ್ ಇತ್ತಲ್ಲ ಆ ಜಾಗಕ್ಕೆ. ಅಂಡ್ ಈ ಜಾಗದಲ್ಲಿ ಒಬ್ಬ ಹುಡುಗ ಕೂಡ ಕಾಣ್ತಾನೆ. ಮತ್ತೆ ಇವನ್ ಈ ಕನ್ಸ್ಟ್ರಕ್ಷನ್ಸ್ ನ ಕೆಲಸದವನಾಗಿದ್ದಾನೆ. ಅಂದ್ರೆ ಕೆಲಸದವರನ್ನ ಆಕ್ಚುಲಿ ಇವನೇ ಮೇಂಟೈನ್ ಮಾಡೋದು. ತುಂಬಾ ಚೆನ್ನಾಗಿ ಕೆಲಸವನ್ನ ನೋಡ್ಕೊಳ್ತಿದ್ದಾನೆ. ಸೊ ಡಿನ್ನರ್ ಗೆ ಬಾ ಅಂತ ಇವಳು ಕರಿತಾಳೆ. ಆದ್ರೆ ಅದೇ ಟೈಮ್ಗೆ ಇನ್ನೊಂದ್ ಸೈಡ್ ಅಲ್ಲಿ ನಾವು ನೋಡ್ತೀವಿ ಸುಂಜಿನ ಮಗಳು ಈ ಪಿಂಕ್ ಶೂಸ್ ಗಳನ್ನ ಟ್ರೈ ಮಾಡ್ತಿದ್ದಾಳೆ. ಅಂದ್ರೆ ಸುಂಜಿ ಹೊರಗಡೆ ಹೋಗಿದ್ದಾಳಲ್ಲ, ಅದಕ್ಕೋಸ್ಕರ ಇದೇ ಒಳ್ಳೆ ಟೈಮ್ ಅಂತ ಹೇಳಿ ಇವಳು ಹಾಕ್ತಾನೆ ಇದ್ದಾಳೆ. ಇದು ಸೈಜ್ ಸ್ವಲ್ಪ ಜಾಸ್ತಿನೇ ಇದೆ, ಆದ್ರೂ ಕೂಡ ಅವಳು ಇದನ್ನ ಹಾಕಿದಾಳೆ. ಆದ್ರೆ ನೋಡ್ತಾ ಇರುವಾಗನೇ ಒಂದು ಪ್ಲಾಟ್ ಟ್ವಿಸ್ಟ್ ಇದೆ ಇಲ್ಲಿ. ಆ ಶೂಸ್ ನ ಸೈಜ್ ಗಳು ಅವಳ ಕಾಲಿನ ಸೈಜ್ ನಷ್ಟು ಆಗ್ಬಿಡುತ್ತೆ. ಮತ್ತೆ ಅವಳಿಗೆ ಕೂಡ ಸಡನ್ ಆಗಿ ಪ್ರಜ್ಞೆ ತಪ್ಪಿದಾಗೆ ಒಂದು ಕನಸು ತರ ಬರುತ್ತೆ. ಅದೇ ಏನೋ ಡ್ಯಾನ್ಸ್ ಮಾಡ್ತಿದ್ದಾರೆ ಇವಳ ವಿಷನ್ ಅಲ್ಲಿ ಕೂಡ. ಅಂಡ್ ಈಗ ಸಂಜೆ ಹೊತ್ತಾಗಿರುತ್ತೆ. ಆ ಕನ್ಸ್ಟ್ರಕ್ಷನ್ ನವನು ಇಲ್ಲಿಗೆ ಬಂದಿದ್ದಾನೆ ಈಗ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸಂಜೆ ಡಿನ್ನರ್ ಗೆ ಕರೆದಿದ್ಲು. ಸೊ ಈಗ ಡಿನ್ನರ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಮಾತ್ರ ಡಿನ್ನರ್ ಮಾಡ್ತಿರುವಾಗ ಸಡನ್ ಆಗಿ ಸಂಜೆ ಮಗಳಿಗೆ ತುಂಬಾನೇ ಕೋಪ ಬರುತ್ತೆ. ಮತ್ತೆ ಕೇಳ್ತಾಳೆ ನೀವ್ ಯಾಕೆ ಯಾರ್ಯಾರನ್ನ ಕರ್ಕೊಂಡು ಬರ್ತಿದ್ದೀರಾ, ಯಾಕೆ ನೀವು ನನ್ನ ತಂದೆ ಜೊತೆಗೆ ಇರೋದಿಲ್ಲ? ಆದ್ರೆ ಸಂಜೆ ಹೇಳ್ತಾಳೆ ನೀನು ಸ್ವಲ್ಪ ಮುಚ್ಕೊಂಡು ಹೋಗ್ತೀಯಾ ಇಲ್ಲಿಂದ ಅಂತ. ಸೊ ಅದ್ರ ಪ್ರಕಾರ ತನ್ನ ಮಗಳು ಅಲ್ಲಿಂದ ಹೋಗ್ತಾಳೆ. ಆದ್ರೆ ಅದೇ ಟೈಮ್ಗೆ ಅವಳು ತುಂಬಾನೇ ಎಮೋಷನಲ್ ಆಗ್ತಾಳೆ. ಸಂಜೆ ಹೇಳ್ತಾಳೆ ಈ ಕನ್ಸ್ಟ್ರಕ್ಷನ್ ಅವನಿಗೆ ನನ್ನ ಹಸ್ಬೆಂಡ್ ಮತ್ತೆ ನಾನು ಸಪರೇಟ್ ಆಗಿದ್ದೀವಿ, ನಾನು ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ. ಆದ್ರೆ ಈ ಕನ್ಸ್ಟ್ರಕ್ಷನ್ ಅವನಂದು ಅವಳ ಮಾತನ್ನಷ್ಟು ಕೇಳ್ಕೊಳ್ತಿಲ್ಲ, ಬದಲಾಗಿ ಗಮನಿಸ್ತಾನೆ ಆ ಪಿಂಕ್ ಶೂ ಅನ್ನ. ಅವನೊಬ್ಬ ಹುಡುಗ ಆಗಿದ್ರು ಕೂಡ ಆ ಶೂ ತುಂಬಾನೇ ಅಟ್ರಾಕ್ಟ್ ಮಾಡ್ತಿದೆ. ಅದರಲ್ಲಿ ಏನೋ ಒಂದು ಶಕ್ತಿ ಇದೆ. ಅಂಡ್ ಹಾಗೇನೆ ಇನ್ನೊಂದ್ ಸೈಡ್ ನಲ್ಲೇ ಸುಂಜಿನಿಗೆ ನಿದ್ರಲ್ಲಿ ಕೂಡ ತುಂಬಾನೇ ವಿಷನ್ಸ್ ಗಳು ಕಾಣ್ತಿವೆ. ಮೊದಲನೇದಾಗಿ ಅವಳಿಗೆ ಕಾಣ್ತಾರೆ ಇಬ್ರು ಮದ್ವೆ ಆದವರು, ಅದು ಕೂಡ ವೈಟ್ ಡ್ರೆಸ್ ನಲ್ಲೇ. ಕೆಲವೊಮ್ಮೆ ಅವಳಿಗೆ ಅವಳ ಮಗಳು ಕೂಡ ಕಾಣ್ತಿದ್ಲು ವಿಷನ್ ನಲ್ಲಿ. ಅಂಡ್ ಹಾಗೇನೆ ಅವಳು ಜಂಪ್ ಮಾಡೋದಕ್ಕೆ ನೋಡ್ತಿದ್ಲು ಆ ಬಿಲ್ಡಿಂಗ್ ನಿಂದ. ಆದ್ರೆ ಆ ಕನಸಿನಲ್ಲಿ ಅವಳನ್ನ ತಡೆಯೋದಕ್ಕೆ ಹೋಗ್ತಿದ್ರೆ, ಅಂದ್ರೆ ಅವಳ ಕಾಲನ್ನ ಹಿಡಿದ್ರೆ ಆ ಕಾಲುಗಳು ಕಟ್ಟಾಗಿ ಕೈಯಲ್ಲಿ ಬರ್ತಿತ್ತು. ಸೊ ಇವಳಿಗಂತೂ ಇದನ್ನೆಲ್ಲ ನೋಡಿ ತಲೆ ಬಿಸಿ ಆಗ್ತಿದೆ. ಹಾಗೇನೆ ಒಂದೊಂದು ಗೊತ್ತಾಗುತ್ತೆ ಈ ಶೂಸ್ ನ ಹಿಂದೆ ಏನೋ ಇದೆ, ಇದೇನೋ ವಿಚಿತ್ರವಾಗಿದೆ. ಸೊ ಯಾವತ್ತೆಲ್ಲ ಸೂಜನ ಮಗಳು ಆ ಶೂಸ್ ಅನ್ನ ತಗೊಳಕ್ಕೆ ಹೋಗ್ತಾಳೆ, ಇವಳು ಅದನ್ನ ತಡಿತಾಳೆ. ಸೊ ಹೀಗೆ ಒಂದು ದಿನ ಹೀಗೇನೆ ಜಗಳ ಮಾಡ್ತಿದ್ದಾಗ ಸೂಜಿನ ಡಾಕ್ಟರ್ ಫ್ರೆಂಡ್ ಬರ್ತಾಳೆ ಮನೆಗೆ. ಅಂಡ್ ಅವಳು ಕೂಡ ಅಟ್ರಾಕ್ಟ್ ಆಗ್ತಾಳೆ ಈ ಶೂಸ್ ನ ಮೇಲೆ. ಸೊ ಇದು ಯಾರೆಲ್ಲ ನೋಡ್ತಾರೆ ಎಲ್ರಿಗೂ ಕೂಡ ಅಟ್ರಾಕ್ಟ್ ಆಗೇ
ಆಗುತ್ತೆ. ಸೊ ಅವ್ರು ಆಚೆ ಹೋದಾಗ ಸಡನ್ ಆಗಿ ಅವಳು ಬಂದು ಆ ಶೂಸ್ ಅನ್ನ ಕತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಆದ್ರೆ ಸಡನ್ ಆಗಿ ಅವಳಿಗೆ ಫೀಲ್ ಆಗುತ್ತೆ ಯಾರೋ ಅವಳನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಅಂಡ್ ಸಡನ್ ಆಗಿ ಯಾರೋ ಬಂದು ಅವಳ ಮುಖವನ್ನ ಕಂಪ್ಲೀಟ್ ಆಗಿ ಪುಷ್ ಮಾಡ್ತಾರೆ. ಹಾಗೇನೆ ಒಂದು ಕಣ್ಣು ಕೆಳಗಡೆ ಬೀಳುತ್ತೆ. ಹಾಗೇನೆ ಅವಳ ಕಂಪ್ಲೀಟ್ ಬಾಡಿ ಸೀದಾ ಹಿಂದೆ ಹೋಗುತ್ತೆ. ಇಲ್ಲಿ ಮಿರರ್ ಹೊಡೆದು ಇನ್ಸ್ಟೆಂಟ್ ಆಗಿ ಸತ್ ಬಿಡ್ತಾಳೆ ತುಂಬಾ ಬ್ರೂಟಲ್ ಆಗಿ. ಅಂಡ್ ಸ್ವಲ್ಪದಲ್ಲೇ ಗೊತ್ತಾಗುತ್ತೆ ನಮ್ಗೆ ಅವಳಲ್ಲಿ ಸತ್ತಿದ್ದಾಳೆ. ಅದರ ಶೂಸ್ ಗಳು ಕೆಳಗಡೆ ಬಿದ್ದಿದ್ವು ಅಂಡ್ ಆ ಪಿಂಕ್ ಶೂಸ್ ಗಳು ಮಾಯ ಆಗುತ್ತೆ. ಸೊ ಫೈನಲಿ ಈ ವಿಷಯ ನಮ್ಮ ಪೊಲೀಸರಿಗೆ ಗೊತ್ತಾಗುತ್ತೆ. ಸೊ ಅವಳ ಡೆಡ್ ಬಾಡಿಯನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಹಾಗೇನೆ ಸೂಜಿ ಹಾಗೂ ಕನ್ಸ್ಟ್ರಕ್ಟರ್ ಕೂಡ ಇಲ್ಲಿ ಬಂದಿದ್ದಾರೆ. ತುಂಬಾನೇ ಶಾಕ್ ಕೂಡ ಆಗಿದ್ದಾರೆ. ಸೊ ಈಗ ಬಾಡಿಯನ್ನ ಒಂದು ಚಿಕಿತ್ಸಾಲಯಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸ್ ಹೇಳ್ತಾರೆ ಇದು ನೋಡಿದಾಗ ಯಾವ್ದೋ ಮರ್ಡರ್ ತರ ಕಾಣ್ತಿದೆ. ಅಂಡ್ ಹಾಗೇನೆ ನಮ್ಗೆ ಇಲ್ಲಿ ಕಾಣುತ್ತೆ ಸ್ವಲ್ಪ ಪಿಕ್ಚರ್ಸ್ ಗಳು. ಅಂಡ್ ಇನ್ವೆಸ್ಟಿಗೇಷನ್ ಪ್ರಕಾರ ಇಲ್ಲಿ ಗೊತ್ತಾಗುತ್ತೆ. ಪೊಲೀಸ್ ಹೇಳ್ತಾರೆ ಈ ರೀತಿನೇ ತುಂಬಾ ಕೇಸ್ಗಳು ಬಂದಿದ್ವು, ಇದೇ ರೀತಿ ತುಂಬಾ ಜನರು ಸತ್ತಿದ್ದಾರೆ, ಇಲ್ಲಿ ಏನಾಗ್ತಿದೆ ಒಂದು ಕೂಡ ಅರ್ಥನೇ ಆಗ್ತಿಲ್ಲ. ಸೊ ಅಲ್ಲಿಂದ ಹೋಗ್ತಾಳೆ ಸೀದಾ ಮನೆಗೆ. ಆದ್ರೆ ಮನೆಗೆ ಬಂದ ತಕ್ಷಣ ಕಾಣುತ್ತೆ ಸುಂಜಿನ ಮಗಳ ಬಳಿ ಆ ಪಿಂಕ್ ಶೂಸ್ ಮತ್ತೆ ಇದೆ. ಈಗಂತೂ ಆ ಪಿಂಕ್ ಶೂಸ್ ಅನ್ನ ನೋಡಿದಾಗ್ಲೇ ಹೆದರಿಕೆ ಆಗ್ತಿದೆ ನಮ್ಮ ಸುಂಜಿನಿಗೆ. ಅವಳಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಶೂಸ್ ಅಂತೂ ನನ್ನ ಫ್ರೆಂಡ್ ತಗೊಂಡೋಗಿದ್ಲು, ಅದೇ ಡಾಕ್ಟರ್. ಆದ್ರೆ ಇಲ್ಲಿ ಹೇಗೆ ಬಂದಿತ್ತು? ಅದೇ ಗಾಯ್ಸ್ ನೀವಾಗ ನೋಡಿದ್ರೆ ಅದು ಮಾಯ ಆಗಿತ್ತು. ಸೊ ಈ ಶೂಸ್ ಅಲ್ಲಿ ಏನೋ ಒಂದು ಕೆಟ್ಟ ಕೆಲಸ ಆಗೋದ್ರಲ್ಲಿ ಇದೆ ಅಂತ ಅಂದಾಜಾಗಿದೆ. ಹಾಗಾಗಿ ಅದನ್ನ ಡಸ್ಟ್ ಬಿನ್ ಗೆ ಹಾಕ್ತಾಳೆ. ಸೊ ಎಲ್ಲ ಮುಗೀತು ಅಂತ ತಿಳ್ಕೊಂಡಿರುವಾಗ್ಲೇ ವಾಪಸ್ ರೂಮ್ ಗೆ ಬಂದಾಗ ಗೊತ್ತಾಗುತ್ತೆ ಅವಳ ಮಗಳು ವಾಪಸ್ ಅದೇ ಶೂಸ್ ಅನ್ನ ಹಾಕಿದಾಳೆ. ಅಂಡ್ ಹಾಗೇನೆ ಅವಳ ಕಾಲಲ್ಲಿ ರಕ್ತ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಅದನ್ನ ನೋಡ್ತಾ ಇದ್ದಾಗೇನೆ ಹಾಸ್ಪಿಟಲ್ ಗೆ ಅವಳನ್ನ ಅಡ್ಮಿಟ್ ಮಾಡ್ತಾರೆ. ಜೊತೆಗೆ ಸಂಜು ಕೂಡ ಅಲ್ಲಿ ಮತ್ತೆ ತಪ್ಪಿರ್ತಾಳೆ. ಸೊ ಈಗ ಹಾಸ್ಪಿಟಲ್ ಅಲ್ಲಿ ಸಂಜು ಕೂಡ ಎದ್ದಿರ್ತಾಳೆ. ಎದ್ದ ತಕ್ಷಣ ಕಾಣಿಸುತ್ತೆ ಆ ಶೂಸ್ ಗಳು ಇಳೋ ಮೇಲೇನೆ ಇದೆ. ಇವಳಂತೂ ಜೋರಾಗಿ ಕಿರುಚಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೇನೆ ಇಲ್ಲಿ ಆ ಹುಡುಗ ಕೂಡ ಇದ್ದ ಕನ್ಸ್ಟ್ರಕ್ಷನ್ ಅವನು. ಸೊ ಈಗ ಏನಾಗ್ತಿದೆ ಅಂತ ಡಿಸ್ಕಸ್ ಮಾಡೋದಕ್ಕೆ ಮೇಲೆ ಹೋಗ್ತಾರೆ. ಇಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಅವನು ಹೇಳ್ತಾನೆ ನಂಗೆ 60 ವರ್ಷಗಳ ಹಿಂದಿನ ಒಂದು ಪಿಕ್ಚರ್ ಸಿಕ್ಕಿದೆ. ಅದರಲ್ಲಿ ಒಬ್ಳು ಹುಡುಗಿ ಸೇಮ್ ಇದೇ ರೀತಿಯ ಶೂ ಅನ್ನ ಹಾಕಿದ್ಲು, ಅದೇ ಪಿಂಕ್ ಶೂ. ಆಗ ಸಂಜಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅವಳಿಗೆ ಅನ್ಸುತ್ತೆ ನಾವೀಗ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕು. ಸೊ ರಾತ್ರಿ ಅಂತಿಲ್ಲ ಬೆಳಿಗ್ಗೆ ಅಂತಲ್ಲ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ. ಹಾಗೇನೆ ಅಪಾರ್ಟ್ಮೆಂಟ್ ಗೆ ಸಂಜಿ ಹೋದಾಗ ಅಲ್ಲಿ ಒಬ್ಳು ಅಜ್ಜಿ ಇದ್ಲಲ್ಲ, ಅವಳ ಬಳಿ ಈ ಶೂಸ್ ನ ಬಗ್ಗೆ ಹೇಳಿದ್ರೆ ಹೇಗೆ ಅಂತ ಆಲೋಚನೆ ಮಾಡ್ತಾಳೆ. ಅಂದ್ರೆ ಇದೊಂದು ಫ್ಲಾಶ್ ಬ್ಯಾಕ್ ಆಗಿತ್ತು. ಇಲ್ಲಿ ನಾವು ನೋಡ್ತೀವಿ ಆ ಅಜ್ಜಿ ಆ ದಿನ ನೀನ್ ಹಾಕಿದಂತ ಶೂಸ್ ಗಳನ್ನ ದೂರದಲ್ಲಿಡು, ಅದನ್ನ ಎಲ್ಲಿಯಾದ್ರೂ ಬಿಸಾಕು ಅಂತ. ಸೊ ಅವಳಿಗೆ ಅದ್ರ ಬಗ್ಗೆ ಪಕ್ಕ ಗೊತ್ತಿದೆ. ಸೊ ಇಬ್ರು ಕೂಡ ಇನ್ವೆಸ್ಟಿಗೇಷನ್ ಪ್ರಕಾರ ಇವಳ ಮನೆಗೆ ಬರ್ತಾರೆ. ಸಂಜಿ ಹಾಗೂ ಇವನು ಕೂಡ ಇಬ್ರು ಕೂಡ ಕೇಳ್ತಿದ್ದಾರೆ ಹೇಳಿ ಪ್ಲೀಸ್ ಆ ಶೂಸ್ ನ ಬಗ್ಗೆ, ಅದ್ರಲ್ಲಿ ಏನಿದೆ. ಆದ್ರೆ ಈ ಅಜ್ಜಿಗೆ ತುಂಬಾನೇ ಹೆದರಿಕೆ ಆಗ್ತಿದೆ. ಇವಳು ಕೂಗೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ತಿದ್ದಾಳೆ. ನಾನು ಅದ್ರ ಬಗ್ಗೆ ಹೇಳೋದಿಲ್ಲ ಅಂತ ಕೂಡ ಹೇಳ್ತಾಳೆ. ಆದ್ರೆ ಸಂಜಿ ಹಾಗೂ ಇವನು ತುಂಬಾನೇ ರಿಕ್ವೆಸ್ಟ್ ಮಾಡ್ತಾರೆ ಪ್ಲೀಸ್ ಹೇಳಿ ಅದ್ರ ಬಗ್ಗೆ ಅಂತ. ಸೊ ಫೈನಲ್ ಆಗಿ ದೊಡ್ಡ ಮನಸ್ ಮಾಡಿ ಹೇಳಿ ಬಿಡ್ತಾಳೆ. ಅವಳು ಯಂಗೇಜ್ ನಲ್ಲಿ ಇದ್ದಾಗ ಓಕೆ ಅನ್ನೋ ಒಬ್ಳು ಹುಡುಗಿ ಇದ್ಲು, ಅವಳ ಮನೆಯಲ್ಲಿ ಕೆಲಸ ಮಾಡ್ತಿದ್ಲಂತ. ಅವಳು ತುಂಬಾ ಒಳ್ಳೆ ಡ್ಯಾನ್ಸರ್ ಆಗಿದ್ಲು. ಹಾಗೆ ಒಬ್ಳು ಹುಡುಗಿ ಅವಳ ಡ್ಯಾನ್ಸಿಂಗ್ ನೋಡಿದ್ರೆ ತುಂಬಾನೇ ಕೋಪ ಬರ್ತಿತ್ತು, ತುಂಬಾ ಜಲಸ್ ಆಗ್ತಿತ್ತು. ಮತ್ತೆ ಆ ಜಲಸ್ ಆಗ್ತಿದ್ದ ಹುಡುಗಿಯರಿದ್ಲು, ಅವಳ ಹೆಸರು ಗಾಯ್ಕೋ ಅಂತ. ಎಸ್ಪೆಷಲಿ ಒಬ್ಬ ಹುಡುಗ ಕೂಡ ಅವಳ ಜೊತೆಗೆ ಡ್ಯಾನ್ಸ್ ಮಾಡ್ತಿದ್ಲು. ಸೊ ಜಲಸ್ ಜಾಸ್ತಿ ಆಗ್ತಿತ್ತು. ಹಾಗೇನೆ ಒಂದು ದಿನ ಡ್ಯಾನ್ಸಿಂಗ್ ಮಾಡ್ತಿರುವಾಗ ಓಕೆನಿಗೆ ಅವಳ ಒಬ್ಬ ಬಾಯ್ ಫ್ರೆಂಡ್ ಏನಿದ ಆ ಪಿಂಕ್ ಶಿಫ್ಟ್ಸ್ ಗಳನ್ನ ಗಿಫ್ಟ್ ಆಗಿ ಕೊಟ್ಟಿದ್ದ. ಅವಳಿಗೆ ಇನ್ನು ಕೂಡ ಜಲಸ್ ಹೆಚ್ಚಾಯ್ತು. ಆದ್ರೆ ಒಂದು ದಿನ ಅಂತೂ ಲಿಮಿಟ್ ಕ್ರಾಸ್ ಆಗ್ಬಿಡ್ತು. ಸಡನ್ ಆಗಿ ಓಕೆ ನೋಡ್ತಾಳೆ ಅವಳ ಬಾಯ್ ಫ್ರೆಂಡ್ ಗಾಯ್ಕುನ ಜೊತೆಗೆ ಇಲ್ಲಿ ಮಾತಾಡ್ತಿದ್ದ. ಸೊ ಇಲ್ಲಿ ಒಂದು ಟ್ವಿಸ್ಟ್ ಆಗ್ಬಿಡ್ತು. ಓಕೆನಿಗೆ ಗಾಯ್ಕುನ ಕೊಲ್ಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ಇವನ ಬಾಯ್ ಫ್ರೆಂಡ್ ನ ಜೊತೆಗೆ ಅವಳು ಮಾತಾಡ್ತಿದ್ದಾಳೆ ಅಂತ. ಸೊ ಕೋಪದಲ್ಲಿ ಬಂದು ಅವಳ ಕಾಲನ್ನ ಇದ್ರ ಮೂಲಕ ಕಡಿತಾಳೆ. ಮತ್ತೆ ಆ ಶೂಸ್ ಗಳನ್ನ ಕೊಟ್ಟಿದ್ದ ಅದನ್ನ ಹಿಡ್ಕೊಂಡು ಜೋರಾಗಿ ನಗ್ತಾಳೆ. ಸೊ ಹೀಗೆ ಇಬ್ರು ಲವರ್ಸ್ ಗಳನ್ನ ಕೂಡ ಕೊಂದ್ಬಿಟ್ಟು ಗಾಯಕನ ಒಬ್ಬ ಹೊಸ ಬಾಯ್ ಫ್ರೆಂಡ್ ಇದ್ದಾನೆ, ಅವನ ಜೊತೆಗೆ ಸೇರಿ ಕೆಲಸವನ್ನ ಮಾಡ್ತಿದ್ರು. ಮತ್ತೆ ಎಲ್ಲ ವಿಷಯವನ್ನ ಇವಳೇ ನೋಡ್ತಿದ್ಲು ನಮ್ಮ ಈಗಿನ ಅಜ್ಜಿ. ಸೊ ಆ ದಿನನೇ ಈಗಿನ ಡ್ಯಾನ್ಸರ್ ಗಾಯಕೋ ಹಾಗೂ ಇವನನ್ನ ನೋಡ್ತೀವಿ. ಇವರಿಬ್ರು ವೆಡ್ಡಿಂಗ್ ಅಂತ ಬರ್ತಾ ಇದ್ರು. ಆದ್ರೆ ಅವಳು ಆ ದಿನ ಹಾಕಿದ್ಲು ಅದೇ ಪಿಂಕ್ ಶೂ ನಮ್ಮ ಓಕಿನದು ಆಗಿತ್ತು. ಸೊ ಸಡನ್ ಆಗಿ ಓಕಿನ ಆತ್ಮ ಬಂದ್ಬಿಡುತ್ತೆ ಅವಳ ಮೇಲೆ. ಹಾಗೇನೆ ಇನ್ಸ್ಟೆಂಟ್ ಆಗಿ ಡೆತ್ ಆಗ್ಬಿಡುತ್ತೆ. ಅಷ್ಟೆಲ್ಲ ಅವರ ಬಾಯ್ ಫ್ರೆಂಡ್ ಕೂಡ ಅಲ್ಲಿ ಸತ್ಬಿಟ್ಟ. ಸೊ ಈ ಕಥೆಯಿಂದ ನಮ್ಗೆ ಗೊತ್ತಾಗುತ್ತೆ ಈಗ ಯಾರೆಲ್ಲ ಆ ಪಿಂಕ್ ಶೂಸ್ ಗಳನ್ನ ಯೂಸ್ ಮಾಡ್ತಾರೆ ಅವರೆಲ್ಲ ಸಾಯ್ಬೇಕು ಅಂತ. ಯಾಕಂದ್ರೆ ಆ ಶೂಸ್ ಗಳಂದ್ರೆ ಅವಳಿಗೆ ಅಷ್ಟು ಇಷ್ಟ ಇತ್ತು. ಹಾಗೇನೆ ಅವರ ಸಾವು ಕೂಡ ತುಂಬಾನೇ ಬ್ರೂಟಲ್ ಆಗಿತ್ತು. ಸೊ ಈ ಸ್ಟೋರಿ ಕೇಳಿ ಸಂಜಿಗೆ ತುಂಬಾನೇ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಈಗ ಇನ್ವೆಸ್ಟಿಗೇಷನ್ ಜಾಸ್ತಿನೇ ಆಗುತ್ತೆ. ಸೀದಾ ಹೋಗ್ತಾರೆ ಗಾಯಕೋನ ಡೆಡ್ ಬಾಡಿಯನ್ನ ಹುಡ್ಕೋದಕ್ಕೆ. ಸೊ ಅಲ್ಲಿಗೆ ಬಂದು ಒಂದು ಕಾಫಿನ ಮೇಲೆ ಡೆಡ್ ಬಾಡಿಯನ್ನ ಹಾಕ್ತಾರೆ. ಅಂಡ್ ಆ ಶೂ ಅನ್ನು ಕೂಡ ಅದ್ರ ಮೇಲೆ ಹಾಕ್ಬಿಡ್ತಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ಈಗ ರಿಲ್ಯಾಕ್ಸ್ ಆಗ್ಬಿಡುತ್ತೆ, ಎಲ್ಲ ಕಷ್ಟ ಹೋಗ್ಬಿಡ್ತು ಅಂತ. ಯಾಕಂದ್ರೆ ಪಿಂಕ್ ಶೂಸ್ ಗಳನ್ನ ಅದ್ರ ಡೆಡ್ ಬಾಡಿಗೆ ವಾಪಸ್ ಹಾಕಿದೆ. ಇನ್ನು ಯಾರಿಗೆ ಕೂಡ ತೊಂದರೆ ಕೊಡಬಾರ್ದು ಇದು ಅಂತ. ಅಂಡ್ ಇದಾದ ಕೆಲವೊಂದು ದಿನಗಳ ನಂತರ ನಾವು ನೋಡ್ತೀವಿ ಸಂಜಿನಿಗೆ ಆ ಕನ್ಸ್ಟ್ರಕ್ಷನ್ ಬಾಯ್ ತುಂಬಾನೇ ಇಷ್ಟ ಆಗಿದ್ದಾನೆ. ಸೊ ಅವಳು ಲವ್ ಮಾಡೋದಕ್ಕೆ ಅಂತ ಹೊರಡ್ತಿದ್ದಾಳೆ. ಆದ್ರೆ ಇವಳು ಐ ಲವ್ ಯು ಅಂತ ಹೇಳೋದಕ್ಕಿಂತ ಮುಂಚೆನೆ ಇವನಿಗೆ ಗೊತ್ತಾಗಿದೆ ನಿನ್ನ ಮಗಳು ನಂಗೆ ಮುಂಚೆನೆ ಹೇಳಿದಾಳೆ ನಿಮ್ದು ಯಾವುದೇ ಸಪರೇಷನ್ ಆಗ್ಲಿಲ್ಲ, ನಿನ್ನ ಗಂಡ ಮತ್ತು ನೀನು ಬದಲಾಗ್ಲಿಲ್ಲ, ಬದಲಾಗೆ ನೀನೇ ನಿನ್ನ ಗಂಡನ ಕೊಂದಿದೀಯಾ. ಸೊ ಗಾಯ್ಸ್ ಇದಾಗಿತ್ತು ಪ್ಲಾಟ್ ಟ್ವಿಸ್ಟ್. ನಿಜವಾಗಿ ಇವಳೇ ಇವಳ ಗಂಡನನ್ನ ಕೊಂದಿದ್ಲು. ಸೊ ಇವಳೊಬ್ಳು ಸೈಕೋ ಆಗಿದ್ದಾಳೆ. ಸೊ ಸಡನ್ ಆಗಿ ಎಲ್ಲ ವಿಷಯ ಗೊತ್ತಾಯ್ತು ಅಂತ ಹೇಳಿ ಸೈಕೋ ತರ ಆಕ್ಟ್ ಮಾಡ್ತಾಳೆ. ಆ ಹೊತ್ತಿಗೆನೆ ಇವಳ ಮಗಳು ಕೂಡ ಬರ್ತಿದ್ದಾಳೆ. ಸೊ ಮಗಳನ್ನೇ ಕೊಲ್ಲೋದಾಗಂತ ಹೊರಡ್ತಾಳೆ. ಆದ್ರೆ ಅವಳು ಹೇಗಾದ್ರೂ ಎಸ್ಕೇಪ್ ಆಗ್ಬಿಡ್ತಾಳೆ ಅಲ್ಲಿಂದ ಓಡ್ಕೊಂಡು. ಸೊ ಹೀಗೆ ಓಡ್ತಾ ಓಡ್ತಾ ಚೇಸಿಂಗ್ ಮಾಡ್ತಾ ಈ ರೈಲ್ವೆ ಸ್ಟೇಷನ್ ಬಳಿ ಬರ್ತಾರೆ. ಇಲ್ಲಿ ಸುಂಜಿ ಮಗಳು ಈಗ ಸಾಯೋದ್ರಲ್ಲಿ ತರ ಹೇಗೆ. ಆದ್ರೆ ಸಡನ್ ಆಗಿ ಸುಂಜಿಗೆ ರಿಯಲೈಸ್ ಆಗುತ್ತೆ ನಿಜವಾಗಿ ಕೊಲ್ಲೋದಕ್ಕೆ ಬರ್ತಿರೋದು ಅವಳಲ್ಲ, ಬದಲಾಗಿ 60 ವರ್ಷ ಹಿಂದೆ ಇದ್ದಂತಹ ಗಾಯಕೋ ಆಗಿದ್ದಾಳೆ. ಅವಳಿಗೆ ಈ ಸಣ್ಣ ಮಗುವನ್ನ ಕೊಲ್ಲೋದಕ್ಕೆ ಆಸೆ ಆಗ್ತಿದೆ ಅಂತ. ಇದರ ಕಾರಣ ಏನಂದ್ರೆ ಅವಳ ಪಿಂಕ್ ಶೂಸ್ ಅನ್ನ ಹೆಚ್ಚಾಗಿ ಯೂಸ್ ಮಾಡ್ತಿದ್ದೆ ಈ ಸಣ್ಣ ಮಗು ಆಗಿದೆ. ಅಂಡ್ ಈಗ ಸ್ಟೇಷನ್ ಅಲ್ಲಿ ಇದ್ದಂತ ಟ್ಯೂಬ್ ಲೈಟ್ ಗಳು ಆನ್ ಅಂಡ್ ಆಫ್ ಆಗ್ತಾನೆ ಇರುತ್ತವೆ. ಸಡನ್ ಆಗಿ ಈ ಮಗು ಶೂಸ್ ಅನ್ನ ಕೈಯಲ್ಲಿ ಹಿಡಿಯುತ್ತೆ. ಮತ್ತೆ ಸಡನ್ ಆಗಿ ಗ್ಯೋಕೋನ ಆತ್ಮ ಇಲ್ಲಿ ಕಾಣುತ್ತೆ. ಅದಕ್ಕೆ ಸುಂಜಿ ಹೇಳ್ತಾಳೆ ಪ್ಲೀಸ್ ನನ್ನ ಮಗಳಿಗೆ ಏನ್ ಕೂಡ ಮಾಡ್ಬೇಡ, ಪ್ಲೀಸ್ ದಯವಿಟ್ಟು ಕೇಳ್ತಿದ್ದೇನೆ, ನಿನ್ನ ಶೂಸ್
ಶೂಸ್ ಗಳನ್ನ ನೀನು ಡೆಡ್ ಬಾಡಿಗೆ ಹಾಕ್ಬಿಟ್ಟಿದ್ದೇನೆ, ನಮ್ಗೆ ಅದರದ್ದು ಯಾವ್ದೇ ಅಗತ್ಯ ಇಲ್ಲ, ನೀನೇ ಇಟ್ಕೋ ಅಂತ ಹೇಳ್ತಾಳೆ. ಈಗ ನಮ್ಗೆ ಕಾಣುತ್ತೆ ಗ್ಯೋಕೋನ ನಿಜವಾದ ಆತ್ಮ ಈ ಪಿಶಾಚಿ ರೂಪದಲ್ಲಿದೆ. ಅಂಡ್ ನಮ್ಗೆ ಫೈನಲ್ ಆಗಿ ಒಂದು ದೊಡ್ಡ ಟ್ವಿಸ್ಟ್ ಗೊತ್ತಾಗುತ್ತೆ. ಅದೇನಂದ್ರೆ ಆ ದಿನ ಓಕಿ ಸತ್ತಿರ್ಲಿಲ್ಲ, ಬದಲಾಗಿ ಯಾರದೆಲ್ಲ ಕೊಲೆ ಆಗಿತ್ತು ಅವರೆಲ್ಲರನ್ನ ಕೊಂದದ್ದು ಇವಳೇ ಆಗಿದ್ದಾಳೆ. ಅಂದ್ರೆ ಇವಳ ನಿಜವಾದ ಹೆಸರು ಸುಂಜಿ ಅಲ್ಲ, ಇವಳೇ ಓಕಿ ಆಗಿದ್ದಾಳೆ. ಇವಳನ್ನ ಕೊಲ್ಲೋದಕ್ಕೇನೆ ಈ ಆತ್ಮ ಈ ರೀತಿ ಮಾಡ್ತಿದೆ. ಇವಳ ಫ್ರೆಂಡ್ ಡಾಕ್ಟರ್ ಅನ್ನ ಕೊಂದದ್ದು ಕೂಡ ಇವಳೆ, ಇವಳ ಹಸ್ಬೆಂಡ್ ಅನ್ನ ಕೊಂದದ್ದು ಕೂಡ ಇವಳೇ ಆಗಿದ್ಲು. ಸೊ ಎಲ್ಲದರ ಹಿಂದೆ ಇವಳ ಕೈ ಇತ್ತು. ಸೊ ಇನ್ ದ ಎಂಡ್ ಇವಳದ್ದು ಅಂತ್ಯ ಇಲ್ಲಿಗೆ ಆಗುತ್ತೆ, ಅಂದ್ರೆ ಇವಳಲ್ಲಿ ಸತ್ ಬಿಡ್ತಾಳೆ. ಸೊ ಇಲ್ಲಿಗೆ ಕತೆ ಮುಗಿಯುತ್ತೆ. ಸೊ ಈ ಹಾರರ್ ಮೂವಿ ಹೇಗಿತ್ತು, ನನ್ನ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡ್ಬಿಡೆ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ. ಪೀಸ್.